ಗುರುತಿನ ಕ್ಯಾಂಡಿಡೇಟ್ ಅನ್ನೇ ಚುನಾವಣಾ ಕಣಕ್ಕೆ ಇಳಿಸಲು ಬಯಸಿದ್ದರೂ ಚನ್ನಪಟ್ಟಣ ಕ್ಷೇತ್ರ ಜೆಡಿಎಸ್ ಭದ್ರಕೋಟೆಯಾಗಿದೆ. ಕುಮಾರಸ್ವಾಮಿ ಸುಪರ್ದಿಯ ಜೆಡಿಎಸ್ ಬದಲಾದ ಈ ಸಂದರ್ಭದಲ್ಲಿ ರಾಜ್ಯ ಹಾಗೂ ಕೇಂದ್ರ ರಾಜಕಾರಣದಲ್ಲಿ ಎನ್ಡಿಎ ಕೂಟದ ಮೈತ್ರಿ ಪಕ್ಷವಾಗಿದೆ. ಹೀಗಿರುವಾಗ ಕುಮಾರಸ್ವಾಮಿಯನ್ನ ಎದುರು ಹಾಕಿಕೊಂಡು ಚನ್ನಪಟ್ಟಣಕ್ಕೆ ಬಿಜೆಪಿ ಬ್ರ್ಯಾಂಡ್ನ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಲು ಬಿಜೆಪಿ ಹಠ ಮಾಡುವಂತಿಲ್ಲ. 18ನೇ ಲೋಕಸಭೆಯಲ್ಲಿ ಜೆಡಿಎಸ್ ಪ್ರತಿನಿಧಿಸುವ ಸ್ಥಾನಗಳು ತೀರ ಬೆರಳೆಣಿಕೆ ಪ್ರಮಾಣದ್ದಾಗಿದ್ದರೂ ಸಹ ನೈಜ ಅರ್ಥದಲ್ಲಿ ಮೈತ್ರಿ ಸರ್ಕಾರವಾಗಿರುವ ಮೋದಿ ಅವರ 3ನೇ ಚರಣದ ಸರ್ಕಾರದಲ್ಲಿ ಜೆಡಿಎಸ್ನ ಇಬ್ಬರು ಸಂಸದರು ಸಹ ಸರ್ಕಾರದ ಬಹುಮತಕ್ಕೆ ಮಹತ್ವದ ಪಾತ್ರ ನಿರ್ವಹಿಸುತ್ತಿದ್ದಾರೆ. ಇದೆಲ್ಲವನ್ನ ಅಳೆದು ತೂಗಿ ಜೆಡಿಎಸ್ ಪಕ್ಷವನ್ನ ತನ್ನ ವಿಶ್ವಾಸದ ಸೆಳೆಯಲ್ಲಿ ಉಳಿಸಿಕೊಳ್ಳಲು ಬಿಜೆಪಿ ಹೈಕಮಾಂಡ್ ನಿರ್ಧರಿಸಿಯಾಗಿದೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಬಿಜೆಪಿ ಹೈಕಮಾಂಡ್ನ ಈ ನಿರ್ಧಾರಕ್ಕೆ ಚನ್ನಪಟ್ಟಣ ಮೈತ್ರಿ ಅಭ್ಯರ್ಥಿ ಆಯ್ಕೆಯ ಪೂರ್ಣ ಜವಾಬ್ದಾರಿಯ ಅಥಾರಿಟಿ ಕೇಂದ್ರ ಸಚಿವರಾದ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರ ತೀರ್ಮಾನಕ್ಕೆ ಬಿಟ್ಟುಕೊಟ್ಟಿರುವುದು ಸಾಕ್ಷಿಯಾಗುತ್ತದೆ. ಮತ್ತೊಂದು ಕಡೆಯಿಂದ ನೋಡೋದಾದರೆ ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ಮತ್ತು ಕರ್ನಾಟಕದ ಮಟ್ಟಿಗೆ ಬಿಜೆಪಿಯ ಪಿತಾಮಹ ಎಂದೇ ಹೇಳಬಹುದಾದ BS ಯಡಿಯೂರಪ್ಪ ಅವರಿಗೆ ಚನ್ನಪಟ್ಟಣದಿಂದ ಯೋಗೀಶ್ವರ್ ಅವರನ್ನ ಮೈತ್ರಿ ಅಭ್ಯರ್ಥಿಯಾಗಿ ಮತದಾರರ ಮುಂದೆ ಅಖಾಡಕ್ಕೆ ಇಳಿಸುವ ಉದ್ದೇಶ ಅಷ್ಟಾಗಿ ಇಲ್ಲ. ಇದರ ಹಿಂದಿನ ರಾಜಕಾರಣ ಬೇರೆ ಏನೋ ಇರಬಹುದು. ಬಟ್ ಸ್ಟಿಲ್ CPY ಚನ್ನಪಟ್ಟಣ ಅಸೆಂಬ್ಲಿಗೆ ನಡೆಯುತ್ತಿರುವ ಉಪಚುನಾವಣೆಯ ಟಿಕೆಟ್ ದಕ್ಕಿಸಿಕೊಳ್ಳಲು ಬಿಡದ ಯತ್ನ ನಡೆಸುತ್ತಿದ್ದಾರೆ. ಡಾಕ್ಟರ್ ಅಶ್ವಥ್ ನಾರಾಯಣ್, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, MLC CT ರವಿ ಸೇರಿದಂತೆ ರಾಜ್ಯದ ಹಲವು ಮುಖಂಡರ ಸಹಿತ ದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ಅಂದರೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರ ನಿವಾಸದಲ್ಲಿ ಪೆರೇಡ್ ನಡೆಸಿ ತಮಗೆ ಟಿಕೆಟ್ ಕೊಡಿಸುವಂತೆ ದುಂಬಾಲು ಬಿದ್ದಿದ್ದರು. ಆಗ ಹೈಕಮಾಂಡ್ ಸಬ್ ಟೀಕ್ ಹೋಗ ಎಂದು ಭರವಸೆ ನೀಡಿದರು. ಈಗ ಹೈಕಮಾಂಡ್ ಯೋಗೀಶ್ವರ್ ವಿಚಾರದಲ್ಲಿ ಯಾವ ತೀರ್ಮಾನಕ್ಕೆ ಬರುತ್ತದೆ, ಕುಮಾರಸ್ವಾಮಿಯವರನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತದೆ ಎಂಬುದು ಒಂದೆರಡು ದಿನಗಳಲ್ಲಿ ಬಹಿರಂಗವಾಗಲಿದೆ. ವಿಧಾನಸಭೆ ಪ್ರವೇಶಿಸುವ ಯೋಗ CP ಯೋಗೇಶ್ವರ್ ಅವರದ್ದೇ ಇದ್ದದ್ದೇ ಆಗಿದ್ದರೆ ಇದು B ಫಾರಂ ಪಡೆದುಕೊಳ್ಳುವ ಸುಸಮಯ. ಒಂದೊಮ್ಮೆ ಕುಮಾರಸ್ವಾಮಿ ಸಾಧ್ಯವೇ ಇಲ್ಲ ಎಂದು ರಾಜಕಾರಣದ ವೈರುಧ್ಯದ ಬಾಣ ಬಿಟ್ಟರೆ, ಬಿಜೆಪಿ ಹೈಕಮಾಂಡ್ ಎದುರು ಕೂಡ ಹಠಕ್ಕೆ ಕುಳಿತರೆ CPYಗೆ ಚನ್ನಪಟ್ಟಣ ಉಪಚುನಾವಣೆಯ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗುವ B ಫಾರಂ ಮಿಸ್ ಔಟ್ ಆಗುವುದು ಖಚಿತ. ಬಿಜೆಪಿ ಹೈಕಮಾಂಡ್ ಚನ್ನಪಟ್ಟಣದ ಅಭ್ಯರ್ಥಿ ಆಯ್ಕೆಯ ಪೂರ್ಣ ಅಧಿಕಾರ ಎಚ್ ಡಿ ಕುಮಾರಸ್ವಾಮಿ ಅವರ ತೀರ್ಮಾನಕ್ಕೆ ಬಿಟ್ಟಿದ್ದೇ ಆಗಿದ್ದರೆ ಇಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಎನ್ನುವ ಸಂಗತಿ ಮುನ್ನೆಲೆಗೆ ಬರುತ್ತದೆ. ಆಗ ನಿಖಿಲ್ ಕುಮಾರಸ್ವಾಮಿ ಅಥವಾ ಅಚ್ಚರಿಯ ಲೇಡಿ ಕ್ಯಾಂಡಿಡೇಟ್ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಚನ್ನಪಟ್ಟಣದ ಮೈದಾನಕ್ಕೆ ಇಳಿಯುವುದು ಖಚಿತ. ಒಂದೊಮ್ಮೆ ಹೀಗೆ ಆಗಿದರೆ ಯೋಗೀಶ್ವರ್ ಕೈಗೊಳ್ಳುವ ತೀರ್ಮಾನ ಚನ್ನಪಟ್ಟಣ ಉಪಚುನಾವಣೆಯ ರಂಗೇ ಬದಲಿಸಬಹುದು. ಚನ್ನಪಟ್ಟಣ ಕ್ಷೇತ್ರದ ಮತದಾರರು, ಎಲ್ಲ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಹಾಗೂ ಕರ್ನಾಟಕದ ಪ್ರಬುದ್ಧ ಜನರು ಚನ್ನಪಟ್ಟಣದತ್ತ ಅಚ್ಚರಿಯ ನೋಟ ನೆಟ್ಟಿದ್ದಂತೂ ನಿಶ್ಚಿತ. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.